ಇವತ್ತು ಕೃಷ್ಣಮೂರ್ತಿಗಳ ಒಂದು ನೆನಪಿನ ಕಚೇರಿ ನನಗೆ. ಅವರು ಹೇಗೆ ಅಂದರೆ, ನಾನು ಅವರು ತುಂಬ ಕಚೇರಿಗಳು ನುಡಿಸಿದ್ದೀವಿ. ಅವರು ಬೇಕಾದಷ್ಟು ಕಚೇರಿನಲ್ಲಿ ತುಂಬ ವಿಷಯಗಳನ್ನೆಲ್ಲ ನಾವೆಲ್ಲ ರಾತ್ರಿ ಎಲ್ಲ ಮಾತಾಡ್ತಾ ಇರೋರು. ನಾವೇನು ಅಂದರೆ ಸುಮ್ಮನೆ ಬಿಟ್ಟುಬಿಟ್ರೆ ಒಳ್ಳೆ ಘಟ ಅಂದರೆ ನನಗೆ ಕೃಷ್ಣಮೂರ್ತಿಗಳದೇ ಇಷ್ಟ ಜಾಸ್ತಿ. ಯಾಕೆ ಅಂದರೆ ಅವರು ಪಾಲ್ಘಾಟ್ ಮಣಿಯರ ಸಂಪ್ರದಾಯದಲ್ಲಿ ಪಾಲ್ಘಾಟ್ ಮಣಿಯರು, ರಾಮದಾಸ್ ಪಾಲ್ಘಾಟ್, ನಮ್ಮ ತಂಜಾವೂರು ವೈದ್ಯನಾಥ ಅಯ್ಯರು ಈ ಪರಂಪರೆಗೆ ಸೇರಿದವರು. ಈ ಪರಂಪರೆಯಲ್ಲಿ ಮಣಿಯರ ಹತ್ರನೂ ಪಾಠ ಮಾಡಿದ್ರು, ಅಯ್ಯಮಣಿಗಳ ಹತ್ರ ಪಾಠ ಮಾಡಿದ್ರು, ವೀರಭದ್ರಯ್ಯನವ್ರ ಹತ್ರ ಪಾಠ ಮಾಡಿದ್ರು. ಆಯಿತಾ, ಇದೆಲ್ಲ ಅವರ ಶ್ರಮ ಹೇಗಿದೆ ಅಂದರೆ, ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿರೋದು ಇವತ್ತಿನ ದಿವಸ ಕೆಲವು ಅವರ ಶಿಷ್ಯರು ನುಡಿಸ್ತಾರೆ ಅಂದರೆ ಅದಕ್ಕೆ ಕಾರಣ ಅವರ ಪಾಠಾಂತರ. ಎಲ್ಲರೂ ಪಾಠ ಹೇಳ್ಕೊಡೋದಿಲ್ಲ. ಆ ಹೇಳ್ಕೊಟ್ಟಿದ್ದು ಬಂದಿದೆ ಅಂದರೆ ಅವರಿಗೆ ಸ್ವಲ್ಪ ಲಭ್ಯ ಇದೆ ಅಂತ. ಸಂಗೀತದಲ್ಲಿ ಲಭ್ಯ ಇರಬೇಕು. ಎಷ್ಟೋ ಜನ ಎಂತೆಂಥ ದೊಡ್ಡ ವಿದ್ವಾಂಸರ ಹತ್ರ ಪಾಠ ಮಾಡ್ತಾರೆ, ಆದರೆ ಲಯ ನಿಲ್ಲೋಲ್ಲ. ಲಯ ಓಡ್ತಾ ಇರುತ್ತೆ, ಇಲ್ಲ ಲಯ ಹಿಂದಕ್ಕೆ ಬರುತ್ತೆ, ಮುಂದಕ್ಕೆ ಹೋಗುತ್ತೆ. ಇದೆಲ್ಲ ಆ ಸಂಗೀತದಲ್ಲಿ ಆಗುವಂಥದ್ದು. ಹಾಗೆ ಆ ಲಯ ನಿಲ್ಲಬೇಕಾದ್ರೆ ಕಲಿಯೋರಿಗೆ ಒಂದು ಸಂಸ್ಕಾರ ಇರಬೇಕು. ಆ ಸಂಸ್ಕಾರ ಹೇಳಿಕೊಡ್ಬೇಕಾದ್ರೆ ಗುರುಗಳು ನಿರ್ವಂಚನೆಯಿಂದ ಹೇಳಿರಬೇಕು, ಶಿಷ್ಯರು ನಿರ್ವಂಚನೆಯಿಂದ ಕಲ್ತಿರಬೇಕು. ಇದು ಸಾಧಾರಣ ಸಿಕ್ಕೋದು ಅವರವ್ರ ಪುಣ್ಯ, ಅವರವ್ರ ಫಲ. ಇದನ್ನು ನಾವು ಹೇಗೆ ಅವರು ನುಡಿಸ್ತಾರೆ, ಅವರು ತುಂಬ ಚೆನ್ನಾಗಿ ನುಡಿಸಿದ್ರು ಅಂದರೆ ಅದು ಅವರವರ ಮಾಡಿದ್ದ ಶ್ರಮ ಫಲ. ಇಷ್ಟೇ ಹೇಳ್ಬೋದೇ ಹೊರತು ಬೇರೆ ಹೇಳೋಕ್ಕಾಗಲ್ಲ. ಆ ಇದರಲ್ಲಿ ನಮ್ಮ ಕೃಷ್ಣಮೂರ್ತಿಗಳು ಮೊದಲಿಗರು, ಫಸ್ಟ್. ಯಾಕೆಂದರೆ ಅವರು ಫೈರ್ ಸ್ಟೋನಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಬಂದು ಎಷ್ಟು ಕಚೇರಿಗಳು ನುಡಿಸಿದ್ದಾರೆ ಅಂದರೆ ಸಾವಿರಾರು ಕಚೇರಿಗಳು, ಅದನ್ನೇ ಹೇಳೋಕ್ಕೆ ಸಾಧ್ಯವಿಲ್ಲ. ಆದರೆ ಅಷ್ಟು ಶ್ರಮದಲ್ಲೂ ಕಚೇರಿ ಸೋಳು ಬೀಳ್ತಾ ಇರಲಿಲ್ಲ, ಕಚೇರಿ ಸುಸ್ತಾಗ್ತಾ ಇರಲಿಲ್ಲ. ಈಗಿನ ಜನ್ರೇಷನ್ ಕೇಳಿದ್ರೆ ಅರ್ಧ ಗಂಟೆ ಕೂತ್ಕೊಂಡ್ರೆ ಅಯ್ಯೋ ನಂಗೆ ಸುಸ್ತಾಗೋಯ್ತು ಸರ್ ಅಂತ ಹೇಳ್ತಾರೆ. ಅವರು ಆ ಥರ ಸುಸ್ತು ಬೀಳ್ತಾ ಇರಲಿಲ್ಲ. ಕಚೇರಿ ಲವಲವಿಕೆಯಿಂದ ಕೂತಿರೋರು, ಲವಲವಿಕೆಯಿಂದ ನುಡಿಸೋರು, ಅಷ್ಟು ಚೆನ್ನಾಗಿರೋದು ಅದು. ಈ ಕಡೆ ಬಂದರೆ ನಮ್ಮ ಚಿಂತಲ್ಪಲ್ಲಿ ಕೃಷ್ಣಮೂರ್ತಿ ರಾಮಚಂದ್ರಾಯರು ತುಂಬ ನನಗೆ ಮುಂದಕ್ಕೆ ಬರೋಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಅದು ನಾವು ಮರೆಯೋಕ್ಕೆ ಸಾಧ್ಯವಿಲ್ಲ. ಆ ಪರಂಪರೆಯಲ್ಲಿ ಬಂದಿದ್ದು ಕುಮಾರಸ್ವಾಮಿ. ನಾನು ಕುಮಾರಸ್ವಾಮಿಗೆ ಇದು 2ನೇ ಕಚೇರಿ ನುಡಿಸ್ತಾ ಇರೋದು, ಆಯಿತಾ. ಆದರೆ ಸಂದರ್ಭ ಅದಕ್ಕೆ ಹೇಳೋಕ್ಕಾಗಲ್ಲ. ಸಂದರ್ಭ ಬಂದಾಗ ನುಡಿಸ್ಬೋದು, ಇಲ್ಲದೋದ್ರೆ. ಬಟ್ ಕುಮಾರಸ್ವಾಮಿನೂ ಅವರ ಒಂದು ಪಾಠಾಂತರ ಪ್ಯಾಟ್ರನ್ ಹೇಗಿದೆ ಅದನ್ನು ಉಳಿಸ್ಕೊಂಡ್ಬಂದಿದ್ದಾರೆ. ಆ ಶ್ರೀಕರುಡಗು ತ್ಯಾಗ, ಅದು ಆ ಜಾಗ ಎಲ್ಲ ಅವ್ರದ್ದೇ, ಆಯಿತಾ. ನಾದುಪೈ, ಆಯಿತಾ. ಇದೆಲ್ಲ ಅವರನ್ನು ಜ್ಞಾಪಿಸ್ಕೊಂಡ್ರು. ಇವತ್ತು ನಮಗೆ ಅವ್ರ ಜ್ಞಾಪಕ ಬಂತು ಕೆಲವೆಲ್ಲ. ಯಾಕೆಂದರೆ ಇದೆಲ್ಲ ಎಲ್ರಿಗೂ ಸಿಕ್ಕೋಲ್ಲ ಅಂಥದ್ದು. ನಮ್ಮ ಎಚ್.ಎಸ್. ಕೃಷ್ಣಮೂರ್ತಿಗಳು ತುಂಬ ನಮ್ಮ ಮೇಲೆ ಅಭಿಮಾನ ಇಟ್ಟು ಕರೆದರು. ನಾನು ಅದನ್ನೇ ಓಕೆ ಅಂತ ಹೇಳಿ ನಾನು ನುಡಿಸ್ಲೇಬೇಕು. ನಮ್ಮ ಕೃಷ್ಣಮೂರ್ತಿಗಳ ವಿಷಯ ಇದ್ದಿದ್ದರಿಂದ ಕುಮಾರಸ್ವಾಮಿ ನುಡಿಸ್ತೀನಿ ಅಂತ ಒಪ್ಕೊಂಡೆ.
ಯಾಕೆಂದರೆ ಕೃಷ್ಣಮೂರ್ತಿಗಳು ನಾನು ಬೇರೆ ಅಲ್ಲ. ಹಾಗೆ ನಮ್ಮ ಚಂದ್ರುಗೆ ಒಂದು ಮಾತು ಹೇಳಬೇಕು. ಏನು ಅಂದರೆ, ಪಾಲ್ಘಾಟ್ ಮಣಿಯರು ಒಂದು ಸಂದರ್ಭದಲ್ಲಿ ಅವರು ಮೇನ್ ಆರ್ಟಿಸ್ಟ್ ಕೂತ್ಕೊಳ್ಳೋವರೆಗೂ ಅವರು ಕೂತ್ಕೊತಾ ಇರಲಿಲ್ಲ. ಅವ್ರ ಸೀನಿಯಾರಿಟಿಗೆ ಅವರು ಹೆಂಗೆ ಬೇಕಾದರೂ ಕೂತ್ಕೋಬೋದು. ಮೇಡೆ ಮೇಲೆ ಏರಂಗೋ ಅಂತ ಹೇಳಿ ಮೇನ್ ಆರ್ಟಿಸ್ಟನ್ನ ಕೂಡಿಸಿ ಆಮೇಲೆ ಅವರು ಹತ್ತುತ್ತಾ ಇದ್ದರು. ಇದು ಅವರ ಸಂಪ್ರದಾಯ. ಆದ್ದರಿಂದ ಕುಮಾರಸ್ವಾಮಿನೇ ಮೊದಲು ಹೇಳಿದ್ರು, ನನಗೇನು ತೊಂದರೆ ಇರಲಿಲ್ಲ. ಅಲ್ಲಲ್ಲ, ಅದು ಅವ್ರನ್ನ ನಾವು ಯಾಕೆಂದರೆ ಮೇನ್ ಆರ್ಟಿಸ್ಟೇ ಯಾವಾಗಲೂ ಮೇನ್ ಆರ್ಟಿಸ್ಟು. ಆದರೆ ಅವ್ರಿಗನ್ನ ಅನುಭವ ಇರಬಹುದು, ಅವ್ರನ್ನ ಚೆನ್ನಾಗಿ ಗೊತ್ತಿರ್ಬೋದು. ಆದರೆ ಫಸ್ಟ್ ಕೂತ್ಕೊಂಡು ನೀವು ಶುರು ಮಾಡಿದ ಮೇಲೆ ತಾನೇ ನೀವು ಕಲ್ಯಾಣಿ ಆಡಿದ ಮೇಲೆ ತಾನೇ ನಾವು ಕಲ್ಯಾಣಿ ಬಾರಿಸ್ಬೇಕು. ಇದು ಆದರೆ ಕಲ್ಯಾಣಿ ಆಡಿ ಬೇರೆ ನುಡಿಸೋರು ಇದ್ದಾರೆ ಅಲ್ಲ, ಅದಕ್ಕನ್ನ ಇದು ಬೇಡ. ಆಯಿತಾ, ಇವತ್ತು ಚಂದ್ರು ತುಂಬ ಅಭಿಮಾನ ಇಟ್ಟು ನಮ್ಮ ಮೇಲೆ, ಆಯಿತಾ, ತುಂಬ ಹೊಗಳಿದ್ದಾರೆ. ಅದಕ್ಕೆಲ್ಲ ನಾ ಪಾತ್ರನೋ ಅಲ್ಲೋ ಗೊತ್ತಿಲ್ಲ ನನಗೆ. ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಯಾವ ಕಚೇರಿಯಲ್ಲಿ ಕೂತ್ಕೊಂಡ್ರು ನಾನೇನು ನುಡಿಸ್ಬೇಕು, ಮೇನ್ ಆರ್ಟಿಸ್ಟ್ ಏನು ಆಡ್ತಾರೆ, ನಾನೇನಷ್ಟು ನುಡಿಸ್ಬೇಕು, ಅದು ದೇವರು ಏನೋ ಒಂದು ಕೊಟ್ಟಿದ್ದಾನೆ. ಅದನ್ನು ನಾವು ಉಪಯೋಗಿಸ್ಕೊಂಡು ನನ್ನ ಕೈನಲ್ಲಾದ ಸೇವೆ ಮಾಡ್ತೀನಿ ಅಷ್ಟೇ. ನಾನು ಇನ್ನೇನು ನುಡಿಸ್ತೀನಿ, ನಾನು ಹಾಗೆ ನುಡಿಸ್ತೀನಿ, ಈಗ ನುಡಿಸ್ತೀನಿ ಅಂತ ನನಗೆ ಇವತ್ತಿನವರೆಗೂ ಅಂದ್ಕೊಂಡಿಲ್ಲ. ನಾವೆಲ್ಲ ಕಲಿತಾ ಇರೋರು, ಕಲ್ತಿರೋರು ಬೇರೆ ಇದ್ದಾರೆ, ನಂಗೆ ಗೊತ್ತಿಲ್ಲ. ನಾವು ಕಲಿತಾ ಇರೋರು ಇನ್ನೂ ಕಲಿತೀವಿ. ಇನ್ನೂ ಯಾವುದು ಎಷ್ಟು ಬೇಕಾದರೂ ಕಲಿಯೋಕ್ಕೆ ನಾನು ಸಿದ್ಧ. ಇಷ್ಟು ಹೇಳಿ ನಮ್ಮ ಕೆ ಎನ್ ಕೃಷ್ಣಮೂರ್ತಿಗಳ ಇದು ಒಂದು ಹೆಸರಿನಲ್ಲಿ ನಾವು ಇವತ್ತು ನನಗೆ ಒಂದು ನುಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಚ್ ಎಸ್ ಕೃಷ್ಣಮೂರ್ತಿಗಳಿಗೆ ನಾನು ಆಭಾರಿಯಾಗಿದ್ದೀನಿ. ನನ್ನ ವಂದನೆಗಳು ತಿಳಿಸ್ತೀನಿ. ನಮ್ಮ ಭಾಗ್ಯ ಇವತ್ತು ನೀವು ಬಂದಿದ್ದೇ ಒಂದು ವಿಶೇಷ. ಮತ್ತು ಇನ್ನೊಂದೇನೆಂದರೆ, ವಿದ್ವಾನ್ ಶೇಷಗಿರಿರಾಯರು ಸಹ ಅವರೇ ಒಂದು ಸ್ವಯಂ ಪ್ರೇರಣೆಯಿಂದ 2 ಮಾತಾಡ್ತೀನಿ ಅಂತ ಹೇಳಿ ಅವರೊಂದು ಉತ್ತೇಜಕವಾದ 4 ಮಾತುಗಳನ್ನ ಆಡಿ ನಮ್ಮಗಳಿಗೆಲ್ರಿಗೂ ಒಂದು ರೀತಿಯ ಸ್ಫೂರ್ತಿ ಅಥವಾ ನಮಗೆ ಒಂದು ಎನ್ಕರೇಜ್ಮೆಂಟನ್ನು ಕೊಡೋ ರೀತಿಯಲ್ಲಿ ಅವರು ಇವತ್ತು ಮಾತಾಡಿದ್ದಾರೆ. ಅದಕ್ಕೂ ಸಹ ನಾನು ಅವರಿಗೆ ಚಿರಋಣಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವ್ರು ಹೇಳಿದ್ರು, ಕುಮಾರಸ್ವಾಮಿನ ನಾನು ಖಂಡಿತ ಬರ್ತೀನಿ ಅಂತ ಹೇಳಿ. ಅಂದರೆ ಅವರು ವಿಶ್ವಾಸ ಚಿಂತನಪಳ್ಳಿ ಪರ ಮೇಲೆ ಎಷ್ಟಿದೆ ಅನ್ನೋದನ್ನು ಅವರು ಫೋನಲ್ಲಿ ಹೇಳಿದ್ದಷ್ಟೇ, ನಾನೇನು ಅವ್ರ ಮನೆಗೆ ಕೂಡ ಹೋಗಿ ಹೇಳಲಿಲ್ಲ. ಒಂದು ವಿಶ್ವಾಸದ ಮೇಲೆ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅದೇ ರೀತಿ ಕುಮಾರಸ್ವಾಮಿಯವರು ಸಹ ನನ್ನ ಮೇಲೆ ಒಂದು ವಿಶ್ವಾಸ ಹಾಗೂ ನಮ್ಮ ಗುರುಗಳ ಒಂದು ಇದರ ಮೇಲೆ ಬಂದು ಇವತ್ತು ದಿನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಈ ಎಲ್ಲ ಕಲಾವಿದರಿಗೂ ನನ್ನ ಒಂದು ವಂದನೆಗಳನ್ನ ಹೇಳ್ತಾ, ಕೊನೆಯದಾಗಿ ಅವರು ಒಂದು ಬಹಳ ನೋಡಿ, ಅವ್ರ ಬಾಯಿನಲ್ಲಿ ಅದನ್ನು ಕೇಳಿದ್ರೇ ನಿಮಗೆ ಗೊತ್ತಾಗೋದು. ಒಂದು ಒಳ್ಳೆಯ ಒಂದು ದೇವ್ರ ನಾಮವನ್ನು ಹಾಡ್ತಾರೆ. ಅದಾದ ಮೇಲೆ ಮಂಗಳಾರತಿ ಆಗಿದೆ. ಮಂಗಳಾರತಿ ಆಗೋದಕ್ಕೆ ಕಾರಣ ಇಷ್ಟೇ, ನಾಳೆ ದಿನ 25ನೇ ವರ್ಷದ ಒಂದು ಕಾರ್ಯಕ್ರಮ ಇರೋದರಿಂದ ಅಲ್ಲಿ ದೇವಸ್ಥಾನದಲ್ಲಿ ಬೇರೆ ಕೆಲಸಗಳು ಮಾಡಬೇಕಾಗಿರೋದ್ರಿಂದ ಅವರು ಮಾಡಿದ್ದಾರೆ ಅಷ್ಟೇ. ತಾವುಗಳು ಪ್ರಸಾದ ಅಲ್ಲಿ ಬಂದು ತೊಗೊಂಡು ಆಮೇಲೆ ಈ ಕಾರ್ಯಕ್ರಮ